ಪ್ರಶ್ನೆ ಬಂದ್ರೆ ತಾಯಿನ ಫಸ್ಟ್ ಉಳಿಸು ಅಂತ ಹೇಳ್ತಾರೆ ನಮ್ಮಲ್ಲಿ. ಇಲ್ಲಿ ತಾಯಿ ಉಳಿಸುವಂತದಕ್ಕೆ ಅವಕಾಶ ಆಗಿಲ್ಲ. ನಾನು ಹೇಳ್ದಲ್ಲ, ಎಲ್ಲ ಆರ್ಗನ್ಸ್ ಪೂರ್ತಿ ಫೇಲ್ಯೂರ್ ಆಗಿದೆ. ನಾವು ಸರ್ಕಾರನ ಅದನ್ನ ಕೇಳ್ತಾ ಅಪೀಲ್ ಯಾಕೆ ಹೋಗ್ಲಿಲ್ಲ? ನೀವು ಅಪೀಲ್ ಹೈಕೋರ್ಟ್ಗೆ ಹೋಗಿ ಒಂದು ಸ್ಟೇ ತಗೊಬೇಕಾಯ್ತು. ನೀವ್ ಯಾಕೆ ಮಾಡ್ಲಿಲ್ಲ? ಇಲ್ಲಿ ಕೇಂದ್ರ ಸರ್ಕಾರ ಪ್ರಶ್ನೆ ಅಲ್ಲ. ಕೇಂದ್ರ ಸರ್ಕಾರ ಏನ್ ದುಡ್ಡು ಕೊಡಲ್ಲ, ನಾವು ಕೊಡೋದು ದುಡ್ಡು. ನಮ್ ಸರ್ಕಾರ ದುಡ್ಡು ಕೊಡೋದು, ಕರ್ನಾಟಕ ಸರ್ಕಾರ ದುಡ್ಡು ಕೊಡೋದು, ತಗೊಳೋದು ನಾವು, ಡಿಸ್ಟ್ರಿಬ್ಯೂಟ್ ಮಾಡೋದು ನಾವು. ನಮ್ಮ ರಾಜ್ಯದಲ್ಲಿ ಆಲ್ಮೋಸ್ಟ್ ಆಲ್ ನಮ್ಮ ರಾಜ್ಯದ ರೋಗಿಗಳು ನಮ್ಮವರು, ಬಾಣಂತಿಯರು ನಮ್ಮವರು. ನಮಗೆ ರೆಸ್ಪಾನ್ಸಿಬಿಲಿಟಿ. ಅವ್ರು ಯಾವ ಬ್ಯಾಚ್ ಕಳಿಸಿದಾರೋ ಟೆಸ್ಟ್ಗೆ ನಮ್ಗೇನ್ ಗೊತ್ತಿದೆ? ಹೌದು ಸರ್, ತಾವು ಬಹಳ ಪ್ರಸ್ತುತ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದೀರಾ. ಮಾನ್ಯ ಸಭಾಧ್ಯಕ್ಷರೇ, ಈ ವಿಚಾರದಲ್ಲಿ ನನಗೆ ಮಾಹಿತಿ ಇದ್ದಂಗೆ ಆ ಕಾಂಟ್ರಾಕ್ಟರ್ ಸರಿ ಇಲ್ಲ ಅಂತ ಸರ್ಕಾರ ಹೇಳಿದೆ, ಅಧಿಕಾರಿಗಳು ಹೇಳಿದ್ದಾರೆ, ಡಿಪಾರ್ಟ್ಮೆಂಟು ಹೇಳಿದೆ. ಕೋರ್ಟಿಗೆ ಹೋಗಿ ಆರ್ಡರ್ ತಂದಿದ್ದಾರೆ. ಸಹಜವಾಗಿ ಕೋರ್ಟಿಗೆ ಹೋಗಿ ಆರ್ಡರ್ ತಂದಾಗ ನಮ್ಮ ಅಧಿಕಾರಿಗಳು ಇರ್ಬೋದು, ಅದೇ ಡಿಪಾರ್ಟ್ಮೆಂಟ್ ಇರ್ಬೋದು, ಇಲ್ಲಪ್ಪ ಕೋರ್ಟ್ ಆರ್ಡರ್ ಬಂದಿದ್ದಾರೆ ಇಂಪ್ಲಿಮೆಂಟ್ ಮಾಡಬೇಕು. ಸುರೇಶ್ ಗೌಡ್ರು ಕೂಡ ಕೋರ್ಟ್ ಬಗ್ಗೆ ಮಾತಾಡಬೇಕು ಅಂತ ಹೇಳ್ತಾ ಇದ್ರು. ಅಧ್ಯಕ್ಷರೇ, ಐ ಆಮ್ ರಿಯಲಿ ಸಾರಿ ಟು ಸೇ, ಬಟ್ ಈ ಜುಡಿಷಿಯಲ್ ಆಕ್ಟಿವಿಸಮ್ ನೆಪದಲ್ಲಿ ಜುಡಿಷಿಯರಿಯವರು ಇವಾಗ ಲೆಜಿಸ್ಲೇಷನ್ ಮಾಡ್ತಾ ಇದ್ದಾರೆ, ಎಕ್ಸಿಕ್ಯೂಟಿವ್ ಕೆಲಸನೂ ಮಾಡ್ತಾ ಇದ್ದಾರೆ. ತಾವು ರೆವಿನ್ಯೂ ಮಿನಿಸ್ಟರ್ ಇದ್ದಾಗ ಹಲವಾರು ಬಾರಿ ತಮಗೆ ಆದೇಶಗಳು ಬಂದಿರಬೇಕು ಕೋರ್ಟಿಂದ, ವಿಚ್ ಇಸ್ ಲೆಜಿಸ್ಲೇಷನ್. ಕೆಲವು ಸಂದರ್ಭದಲ್ಲಿ ಅಧ್ಯಕ್ಷರೇ, ನನಗೆ RDPR ಮಿನಿಸ್ಟರ್ ಇದ್ದಾಗ ಒಂದು ನಿಮಿಷ ಸರ್, ಐ ಆಮ್ ಸಪೋರ್ಟಿಂಗ್ ಯು, ಐ ಆಮ್ ನಾಟ್ ಸೇಯಿಂಗ್ ಅಲ್ಲ, ಎಲ್ಲೋ ಹೋಗೋದು ಬೇಡ. ಐ ಅಗ್ರಿ. ಆರೋಗ್ಯ ಇಲಾಖೆ ಬಗ್ಗೆ ಮಾತ್ರ ಮಾತಾಡೋದು. ಅದೇ ಹೇಳ್ತಾ ಇರೋದು ಸರ್, ನಾನೇನ್ ವಿಷಾಂತರ ಮಾಡಬೇಡ. ಎಲ್ಲೋ ಟೈಮ್ ಮತ್ತೆ ಅಡ್ಮಿನಿಸ್ಟ್ರೇಷನ್ ಅವ್ರ ಮಾತನ್ನು ಮುಗಿಸ್ಲಿ. ನಮ್ಗೆ ಆದೇಶ ಬರ್ತದೆ ಅಧ್ಯಕ್ಷರೇ, ಕೆಲವು ಸರಿ ಈ ರೋಡ್ ಆಗ್ಲೇಬೇಕು ಅಂತ. ಇನ್ ಗಾರ್ಬ್ ಆಫ್ ಜುಡಿಷಿಯಲ್ ಆಕ್ಟಿವಿಸಮ್ ಲೆಜಿಸ್ಲೇಷನ್ಸ್ ಪಾಸ್ ಮಾಡ್ತಾ ಇದ್ದಾರೆ, ಎಕ್ಸಿಕ್ಯೂಟಿವ್ ವರ್ಕ್ ಕೆಲಸ ಮಾಡ್ತಾ ಇದ್ದಾರೆ. ಇದರಿಂದ ಸಹಜವಾಗಿ ಈಗ ಸಾಹೇಬ್ರು ಹೇಳ್ದಂಗೆ ಕೋರ್ಟ್ ಆರ್ಡರ್ ಇತ್ತು, ಅದಕ್ಕೆ ನಾವು ಕೊಡ್ತೀವಿ ಅಂತ ಹೆದರದ್ ಸಹಜ ಅಧಿಕಾರಿಗಳು. ಸೊ ಅದರಿಂದ ಇದನ್ನೂ ಕೂಡ ಚರ್ಚೆ ಆಗ್ಬೇಕು ನಮ್ಮ ಸದನದಲ್ಲಿ. ಇಲ್ಲಿ ಆಗಿಲ್ಲ ಅಂದ್ರೆ ಬಹಳ ಕಷ್ಟ ಆಗ್ತದೆ ಅಧ್ಯಕ್ಷ. ನಮ್ಮ ರಕ್ಷಣೆಗೆ ಯಾರಿರ್ತಾರೆ ಮತ್ತೆ? ಸೊ ಅದರಿಂದ ಬಹಳ ಪ್ರಸ್ತುತವಾದಂತ ವಿಷಯವನ್ನ ತಾವು ಪ್ರಸ್ತಾಪ ಮಾಡಿದ್ದೀರಾ ಸರ್. ಇದು ವ್ಯಾಪಕವಾಗಿ ಚರ್ಚೆ ಆಗ್ಲಿ ಅಂತ ಅಷ್ಟೇ ನಂದು ಮನವಿ. ಈಗ ಅವರು ಬೆಂಬಲ ಮಾಡಿದ್ದಾರೆ. ಆಗಲ್ಲ, ಈಗ ಚರ್ಚೆ ತುಂಬಾ ಆಗಲಿ, ಇಲ್ಲಿ ಟೈಮ್ ಇಲ್ಲ, ನಾಳೆ ಸಂಜೆ ಮುಗಿಸ್ಬೇಕಲ್ಲ. ಅದಕ್ಕಾಗಿ ಈಗ ಬೇಗ ನಾಟ್ ದ ಕ್ವೆಶ್ಚನ್ ಆಫ್ ಸಂಜೆ ಅಂತಲ್ಲ ಸರ್ ಅಧ್ಯಕ್ಷರೇ, ಇದು ಆಡಳಿತದಲ್ಲಿ ಹಸ್ತಕ್ಷೇಪ ಎಷ್ಟು ಸರಿ. ನಾನು ಹೇಳ್ದಂಗೆ ನಾವು ಶಾಸಕರಾಗಿ ಶಾಸನ ರಚನೆ ಮಾಡೋದು ಈ ಸದನಕ್ಕೆ ಸಂವಿಧಾನ ಕೊಟ್ಟಿರುವಂತಹ ಹಕ್ಕು. ಆದ್ರೆ ನಾವು ಜುಡಿಷಿಯಲ್ ಆಕ್ಟಿವಿಸಮ್ ಅಂದ್ಬಿಟ್ಟು ಶಾಸನನೂ ಅವರೇ ರಚನೆ ಮಾಡ್ತಾ ಇದ್ದಾರೆ, ಇತ್ತೀಚೆಗೆ ಎಕ್ಸಿಕ್ಯೂಟಿವ್ ಏನ್ ಮಾಡ್ಬೇಕು ಅದನ್ನು ಅವರೇ ಆದೇಶ ಮಾಡ್ತಾ ಇದ್ದಾರೆ. ಮತ್ತೆ ಇದೆಲ್ಲ ಏನಕ್ಕೆ ಇರ್ಬೇಕು? ನಾವು ಈಗ ನೀವು ಹೋದ್ಮೇಲೆ ನಾನಲ್ಲ, ನಾನ್ ಮಾತಾಡಕ್ ಮುಂಚೆ ಎದ್ದು ಬಿಟ್ರು. ನೀವು ಹೋಗಿ ಆಚೆ ಹೋದ ತಕ್ಷಣ ಎದ್ದು ಬಿಟ್ರೆ ಎಲ್ಲ ಬೇರೆ. ಅದಕ್ಕೆ ನಂದೇ ತಪ್ಪಿಲ್ಲ. ನಾನು ಅದಕ್ಕೋಸ್ಕರ ಸನ್ಮಾನ್ಯ ಅಧ್ಯಕ್ಷರೇ, ಇಷ್ಟೆಲ್ಲ ಕೂಡ ಸರಬರಾಜುದಾರರು ಈಗಾಗಲೇ ಸರಬರಾಜು ಮಾಡಿರುವ ಬ್ಯಾಚ್ಗಳು ಬದಲಿಗೆ ಬೇರೆ ಉತ್ತಮ ಗುಣಮಟ್ಟದ ಔಷಧಿ ಸರಬರಾಜು ಮಾಡಲು ಸೂಚನೆ ನೀಡಲಾಗಿದೆ. ಇದು ಅಧಿಕಾರಿಗಳು ಕೊಟ್ಟಿದ್ದಾರೆ, ಇದನ್ನು ಯೂಸ್ ಮಾಡಬೇಡಿ, ಬೇರೆ ನಾವು ಕೊಡ್ತೀರಿ ಅಂತ ಹೇಳಿ. ಇಷ್ಟಾದ ಮೇಲೂ ಕೂಡ ಯಾವುದೋ ಒಂದು ಕೋರ್ಟ್ ಆರ್ಡರ್ ಇಟ್ಕೊಂಡು ಮತ್ತೆ ಅವರು ಒಳಗಡೆ ಬಂದಿದ್ದಾರೆ ಅಂದ್ರೆ, ಈಗ ಕೋರ್ಟ್ ಆರ್ಡರ್ ಬಗ್ಗೆನೂ ಚರ್ಚೆ ಆಯ್ತು. ನಾನು ಅದ್ರ ಬಗ್ಗೆ ಮುಂದುವರ್ಸಕ್ ಹೋಗಲ್ಲ. ನನ್ನ ದೃಷ್ಟಿ ಇರೋದು ಹೈಕೋರ್ಟ್ಗಾದ್ರೂ ಅಪೀಲ್ ಹೋಗಿ ಅದಕ್ಕೆ ಸ್ಟೇ ತಗೋಬೇಕಾಯ್ತು. ಸರ್ಕಾರ ಮಾಡಲಿಲ್ಲ, ಫೇಲ್ಯೂರ್. ಮತ್ತೆ ಇಷ್ಟು ಬ್ಯಾಚ್ಗಳನ್ನು ಕೂಡ ಆರಲ್ ಫ್ರೀಸ್ಡ್ ಬ್ಯಾಚ್ 16, 11 ಇಷ್ಟು ಸುಮಾರು 37 ಬ್ಯಾಚ್ಗಳನ್ನ ಅವರು ಫ್ರೀಸ್ ಮಾಡಿದ್ದಾರೆ ಇಲಾಖೆಯಿಂದ. ಇಷ್ಟು ಕೂಡ ಕಳಪೆ ಔಷಧಿಗಳು ಅಂತೇಳಿ ಮಾಡಿದ್ದಾರೆ. ಸುಮ್ನೆ ಮಾಡಕ್ಕೆ ಸಾಧ್ಯನಾ ಅಧ್ಯಕ್ಷರು? ನೀವೇ ಹೇಳಿ, ನೀವು ಹೆಲ್ತ್ ಮಿನಿಸ್ಟ್ರು. ಸುಮ್ನೆ ಯಾವುದೋ ಇದನ್ನ ಡ್ರಗ್ನ ಕಳಪೆ ಅಂತ ಮಾಡಕ್ ಸಾಧ್ಯತಾ? ಕಂಟೆಂಟ್ಸ್ ಏನಿದೆ, ಅದರಲ್ಲಿ ಕೆಮಿಕಲ್ ಕಾಂಬಿನೇಷನ್ಸ್ ಏನಿದೆ, ಅದೆಲ್ಲ ನೋಡಿ ಮಾಡೋದು. ಅದನ್ನ ಮಾಡಿದ ಮೇಲೆ ಈ ಕೋರ್ಟಲ್ಲಿ ಹೋಗಿ ಅದು ಲೋಯರ್ ಕೋರ್ಟಲ್ಲಿ ವಜಾ ಆಗುತ್ತೆ, ಅವ್ರ ಪರವಾಗುತ್ತೆ ಅಂದ್ರೆ ನಮ್ ಲಾಯರ್ಸ್ ಹೆಂಗ್ ಮಾಡ್ತಾರೆ ಕೆಲಸ? ನಮ್ ಡಿಪಾರ್ಟ್ಮೆಂಟ್ ಹೆಂಗ್ ಕೆಲಸ ಮಾಡುತ್ತೆ? ಹೆಲ್ತ್ ಡಿಪಾರ್ಟ್ಮೆಂಟ್ ಇವತ್ತಿಷ್ಟು ಸಾವಾಯ್ತಲ್ಲ, ಅದಕ್ಕೆ ಯಾರು ಕಾರಣ? ನಾವು ಬರೀ ಕೋರ್ಟ್ ಆರ್ಡ್ರು ಯಾವುದೋ ಏಜೆನ್ಸಿ ಕೊಟ್ಟಿದೆ ಅಂತ ಇದನ್ನೇ ಹೇಳ್ಕೊಂಡು ಕೂತ್ಕೊಂಡ್ರೆ ಈ ಸಾವಿಗೆ ನ್ಯಾಯ ಯಾರು ಕೊಡ್ತಾರೆ? ಅವರ ಬದುಕನ್ನ ಯಾರು ಕೊಡ್ತಾರೆ? ಇವತ್ತು ಇಷ್ಟೆಲ್ಲ ಘಟನೆ ಆದ್ಮೇಲೆ ನಿನ್ನೆನೂ ಕೂಡ ಗುಲ್ಬರ್ಗಾದಲ್ಲಿ ಒಂದಾಗಿದೆ. ಭಾಗ್ಯಶ್ರೀ ಅನ್ನೋ ಒಂದು ಬಾಣಂತಿ ನಿನ್ನೆ ತೀರ್ಕೊಂಡಿದ್ದಾರೆ. ಅಂದ್ರೆ ಆ ಭಾಗ್ಯ ಹೆಸರೈತೆ,
ಆ ಭಾಗ್ಯ ಹೆಸರು ಭಾಗ್ಯಶ್ರೀ, ಬದುಕೋ ಭಾಗ್ಯನೂ ಇಲ್ಲ ಇವತ್ತು ಅವ್ರಿಗೆ. ಹೆಸರಿಗೆ ಭಾಗ್ಯ, ಬದುಕೋ ಭಾಗ್ಯನೂ ಇಲ್ಲ. ಅವ್ರಿಗೆ ಶ್ರೀಕಾರ ಹಾಕ್ಬಿಟ್ಟಿದ್ರ. ಸರಣಿ ಇದು ಎಲ್ಲೋ ಒಂದ್ ಕಡೆ ಆಗಿದ್ರೆ ಈ ಸಮಸ್ಯೆ ಉದ್ಭವ ಆಗ್ತಾ ಇಲ್ಲ, ರಾಜ್ಯವ್ಯಾಪಿ ಆಗ್ತಾ ಇದೆ. ಅದಕ್ಕೋಸ್ಕರ ಸರ್ಕಾರ ಎಚ್ಚರಗೊಳ್ಳಿಲ್ಲ. ಈಗ ಸಮಿತಿ ನೇಮಕ ಮಾಡಿದ್ದಾರೆ. ಇಷ್ಟಾದ್ರೂ ಕೂಡ ಲೋಕಾಯುಕ್ತ SP ಅವರು ಹೇಳಿರೋದು ಏನ್ ಹೇಳಿದ್ದಾರೆ ಅಂದ್ರೆ, ಔಷಧಿ ಬಳಕೆ ಅವಧಿ ಮುಗಿದರೂ ಕೂಡ ಔಷಧಿಯನ್ನ ಇಟ್ಕೊಳ್ಳಲಾಗಿದೆ ಅಂತ ಲೋಕಾಯುಕ್ತ SP ರೈಡ್ ಮಾಡಿದಾಗ ಹೇಳಿರೋದು. ರೈಡ್ ಮಾಡಿದಾಗ SP ಹೇಳಿರುವಂಥದ್ದು. ಇಲ್ಲಿ ಇನ್ನೊಂದು, ಪಶ್ಚಿಮ ಬಂಗಾಳದ ಪ್ಯಾರಾಸ್ಯೂಟಿಕಲ್ ಕಂಪನಿ ಸರಬರಾಜು ಮಾಡಿದ IV ಗ್ಲೂಕೋಸ್ ದ್ರಾವಣದಿಂದಲೇ ಬಾಣಂತಿಯರ ಸಾವು ಸಂಭವಿಸಿದೆ ಎನ್ನುವುದು ವರದಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ. ಅಂದ್ರೆ ವರದಿಯಲ್ಲಿ ಕೊಟ್ಟಿರೋದನ್ನ ಅದನ್ನ ಸಚಿವರು ಹೇಳ್ತಾರೆ. ಸರ್ಕಾರ ಅಂದ್ರೆ ಆ ವರದಿಯಲ್ಲೂ ಕೂಡ ಇದರಿಂದನೇ ಆಗಿದೆ ಅಂತ. ನಾನು ಹೋದಾಗಂತೂ ಡಾಕ್ಟರ್ ಹೇಳಿದ್ದಾರೆ. ಅದು ಎಲ್ಲ ಮೀಡಿಯಾದವರೆಲ್ಲ ಇದ್ರು, ಸುಮಾರು 100 ಜನ ಅಲ್ಲಿದ್ರಿ. ನಾವು ಮುಂದೆ ಹೇಳಿರೋದು ನಮ್ಮ ಈ ದ್ರಾವಣದಿಂದನೇ ಸರ್ ಆಗಿರೋದು, ನಮ್ಮ ಕಡೆಯಿಂದ ಏನು ಪ್ರಾಬ್ಲಮ್ ಆಗಿಲ್ಲ ಅಂತ ಡಾಕ್ಟರ್ಗಳು ನನ್ನ ಹತ್ರ ಬಂದು ವರದಿಯನ್ನ ಕೊಟ್ಟಿದ್ದಾರೆ. ಅದರಿಂದ ಇವತ್ತು ಇದಲ್ದಿರೇನು ಕೂಡ ಈ ದಾವಣಗೆರೆ ಆಸ್ಪತ್ರೆಯಲ್ಲಿ ಕೂಡ 8 ತಿಂಗಳಿಂದ 28 ಬಾಣಂತಿಯರ ಮಹಿಳೆ ಸಾವಾಗಿದೆ. ದಾವಣಗೆರೆಯಲ್ಲೂ ಕೂಡ 28 ಬಾಣಂತಿ ಮಹಿಳೆಯರ ಸಾವಾಗಿದೆ. ನಾವು ಸರ್ಕಾರ ಇವತ್ತು ಗ್ಯಾರಂಟಿಯನ್ನ ಕೊಡ್ಬೇಕಲ್ಲ. ನಾವು ತಾಯಿ ಮಗುನ ಸೇಫ್ಟಿಯಾಗಿ ಮನೆಗೆ ಕಳಿಸ್ತೀರಿ ಅನ್ನೋ ಗ್ಯಾರಂಟಿಯನ್ನು ನಾವು ಕೊಡಕ್ಕಾಗದೇ ಇಲ್ಲ. ರಾಯಚೂರು ಜಿಲ್ಲೆಯಲ್ಲಿ ಕಳೆದ 3 ತಿಂಗಳಿಂದ 10 ಬಾಣಂತಿಯರು ಸತ್ತಿದ್ದಾರೆ. ರಾಯಚೂರಲ್ಲಿ ಅದು ರಾಯಚೂರು ಗ್ರಾಮ ಈಶ್ವರಿ 32 ಮೃತ ಬಾಣಂತಿ. ಈ ತರದ ಸತ್ತಿರುವಂತದ್ದನ್ನ ನಾವು ನೋಡ್ತಾ ಇದ್ದೀರಿ. ಈ ತರದ್ದು ಎಲ್ಲ ಇದೆ. ನನ್ನ ಹತ್ರ ಯಾರ್ಯಾರ ಹೆಸರು ಸಮೇತ ನಾನು ತರಿಸಿದ್ದೀನಿ. ಎಲ್ಲನೂ ಕೂಡ ಚಿತ್ರದುರ್ಗ ಆಸ್ಪತ್ರೆಯಲ್ಲಿದೆ. ಚಿತ್ರದುರ್ಗ ಆಸ್ಪತ್ರೆಯಲ್ಲಿ ರೋಜಮ್ಮ ಅಕ್ಟೋಬರ್ 31 ಹೆರಿಗೆ ಆಗಿತ್ತು. ಅವರು ಕೂಡ ಸೋಂಕಾಗಿ ಸತ್ತಿದ್ದಾರೆ. ಈ ತರ ನಿರ್ಲಕ್ಷ್ಯ ಆಗ್ತಾ ಇರತಕ್ಕಂಥದ್ದು ನಾನು ಹೆಚ್ಚು ಮುಂದುವರ್ಸಕ್ಕೆ ಹೋಗಲ್ಲ. ಪ್ರತಿಯೊಂದರಲ್ಲೂ ಕೂಡ ಬಾಣಂತಿಯರಿಗೆ ಮುಳುವಾದ ಕಳಪೆ ದ್ರಾವಣ ಇದು ಪಾವಗಡದಲ್ಲಾಗಿದೆ. ಬಾಣಂತಿಯರು ಪಾವಗಡ ತಾಲೂಕು, ಫೆಬ್ರವರಿ, ಸಿಂಧನೂರು, ರಾಯಚೂರು, ಇಲ್ಲೆಲ್ಲಾನು ಕೂಡ ನಾವು ಬಳ್ಳಾರಿದೊಂದನ್ನೇ ನೋಡ್ತಾ ಇದ್ದೀರಿ. ಇಡೀ ರಾಜ್ಯದಲ್ಲಿ ಕೂಡ ಎಲ್ಲ ಕಡೆನೂ ಈ ತರದ ಒಂದು ಘಟನೆ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಇವತ್ತು ಇವರು ಹೇಳ್ತಾ ಇದ್ದಾರೆ, ನಾವು ಬ್ಲಾಕ್ ಲಿಸ್ಟ್ ಮಾಡ್ಬಿಟ್ರಿ, ಅವ್ರನ್ನ ಸಸ್ಪೆಂಡ್ ಮಾಡ್ಬಿಟ್ರಿ. ಇದರಿಂದ ಸಮಸ್ಯೆ ಬಗೆಹರಿಯಲ್ಲ. ಸಮಸ್ಯೆ ನಾವು ಕೂಡಲೇ ಈ ಔಷಧಿಯನ್ನ ಸರಬರಾಜು ಮಾಡದಂತ ಒಂದು ಕಂಪನಿಗೆ ಬರೀ ಬ್ಲಾಕ್ ಲಿಸ್ಟ್ ಮಾಡಿದ್ರೆ ಏನೂ ಆಗಲ್ಲ. ಅವನು ಮತ್ತೆ ವೈಟ್ ಲಿಸ್ಟ್ ಆಗಿ ಬಂದ್ಬಿಡ್ತಾನೆ ಅವನು. ಅದಕ್ಕೆ ಕಾಂಟ್ರಾಕ್ಟರ್ಗಳಿಗೆ ನೂರಾರು ದಾರಿ ಗೊತ್ತಿದೆ. ಪ್ರಿಯಾಂಕಾ ಅವ್ರು ಹೇಳಿದ್ರಲ್ಲ, ಕೋರ್ಟ್ಗಳಿಗೆ ಹೋಗ್ತಾರೆ, ತರ್ತಾರೆ, ನಾವು ಮರ್ತು ಹೋಗ್ತೀರಿ. ಇವಾಗ ಚರ್ಚೆ ಮಾಡ್ತೀರಿ, ಇನ್ನೊಂದು 6 ತಿಂಗಳಾದ್ಮೇಲೆ ನಾವು ಮರ್ತೇ ಹೊರಟೋಗ್ತೀರಿ. ಅವನು 6 ತಿಂಗಳು ಸುಮ್ಮನೆ ಇರ್ತಾನೆ. 6 ತಿಂಗಳಾದ್ಮೇಲೆ ಚೆಕ್ ಅಂತ ಬರ್ತಾನೆ, ಅವನು ಮತ್ತೆ ಬಂದಿರ್ತಾನೆ. ಅದೇ ಕಂಪನಿ ಬರ್ತದೆ. ಇವತ್ತು ಹೇಳಿದೀನಿ, ಜ್ಞಾಪಕ ಇಟ್ಕೊಳ್ಳಿ. ಇನ್ನು 6 ತಿಂಗಳು, ವರ್ಷ ಬಿಟ್ಟು ನೋಡಿ, ಅದೇ ಕಂಪನಿ, ಅದೇ ಹೆಸರನ್ನ ಚೇಂಜ್ ಮಾಡ್ಕೊಂಡು ಅದೇ ಫ್ಯಾಕ್ಟ್ರಿಯಿಂದಾನೇ ಸಪ್ಲೈ ಆಗ್ತದೆ. ಇದು ನಮ್ಮಲ್ಲಿ ನಡೆಯುವಂತ ಸಿಸ್ಟಮ್.